ರೈತರ ಪರವಾಗಿದ್ದೀರಿ, ಇಷ್ಟೆಲ್ಲ ವಿಚಾರಗಳು ತಿಳಿಸಿದ್ರಿ ಸರ್. ಸರ್ಕಾರ, ಸಿಎಂ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಸರ್. ಒಂದು ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅನ್ನುವಂಥದ್ದು ಒಂದು, ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲೇ ಯೋಜನೆ ಮಾಡ್ತಿದೀವಿ ಅಂತ. ಜೊತೆಗೆ ಇವತ್ತು ಬಾಲಕೃಷ್ಣ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಸರ್ ಬೆಂಗಳೂರು. ಹಿಂದೆ ಅವರು ಮಾತಾಡಿರುವಂತದ್ದು ಬರೀ ತೋಟದ ಮೇಲೆ ಕುತ್ಕೊಂಡು 40% ವಿಚಾರವಾಗಿ ಮಾತಾಡಿರುವಂತ ವಿಡಿಯೋ ಕೂಡ ಮಾಡಿದ್ದಾರೆ. ಜೊತೆಗೆ ಚಾಮುಂಡೇಶ್ವರಿ ಮೇಲೆ ಆಟ ಮಾಡೋದು ಕೂಡ ಒಂದು ಸವಾಲು ಹಾಕಿದ್ದಾರೆ ಸರ್. ಬರಲಿ ಅನ್ನೋದು ನೋಡಿ, ರಾಜ್ಯ ರಾಜಕಾರಣದಲ್ಲಿ ಈ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳಿ ಹಿಂಸರ್ದಿ ಓಡೋದಂತ ಸಾಕಷ್ಟು ಉದಾಹರಣೆಗಳು, ಘಟನೆಗಳು ನಾವೆಲ್ಲ ನೋಡ್ಬಿಟ್ಟಿದೀವಿ. ಇದರಲ್ಲಿ ಭಗವಂತನ ಮುಂದಿಟ್ಕೊಂಡು ನಾವು ಆಣೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಆತ್ಮಸಾಕ್ಷಿಗೆ ನಮಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದೀವ, ಮಾಡ್ತಾ ಇದೀವ ಅಂತಕ್ಕಂಥ ಪ್ರಶ್ನೆ ಅವ್ರಿಗವ್ರು ಕೇಳ್ಕೊಂಡ್ರೆ ಸಾಕಾಗಿದೆ. ಒಂದು. ಎರಡನೇದು, ನಾನು ಈಗ ತಾನೇ ಹೇಳಿದೆ, ಕುಮಾರಣ್ಣ ಅವರು ಹೌದು ಕೇವಲ ಬಿಡದಿ ಒಂದೇ ಅಲ್ಲ 5 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಕಾರಣ ಏನಂದ್ರೆ ಬೆಂಗಳೂರು ನಗರ ವಿಸ್ತಾರವಾಗಿ ಬೆಳೀತಾ ಇತ್ತು. ಅದರಿಂದ ಇಲ್ಲೇನಾದ್ರೂ ಜನಕ್ಕೆ ಅನುಕೂಲ ಆಗಬಹುದಾ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ರು ಹೊರತುಪಡಿಸಿ, ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಕಚೇರಿಯಲ್ಲಿ ಒಂದಲ್ಲ ಎರಡಲ್ಲ 3 ಸಭೆ ಮಾಡ್ತಾರೆ. ಯಾರೋ ರೈತರು ಅದ್ರ ಬಗ್ಗೆ ಯಾವುದೋ ಒಂದು ನ್ಯೂಸ್ ಚಾನೆಲ್ಗೆ ಅಲ್ಲಿ ಹೋರಾಟಕ್ಕೆ ಕೂತಂತ ರೈತರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾವೇನ್ ಕತೆ ಕಟ್ಟೋದು ಬೇಡ, ಇರ್ತಕ್ಕಂಥ ವಾಸ್ತವಾಂಶ ಅದನ್ನ ತಿರ್ಚಕ್ಕೂ ಆಗಲ್ಲ, ಅಳಿಸಕ್ಕೂ ಆಗಲ್ಲ. ಎಲ್ಲ ಇಲ್ಲೇ ಇದ್ದಾರೆ. ಯಾರೋ ಮಾತಾಡ್ತಾ ಇದ್ರು, ಬಹಳ ಹಿರಿಯ ವಯಸ್ಸಿನ ರೈತರು. ನಾನು ನೋಡದೆ ಅದನ್ನ, ಯಾವುದೋ ವಾಹಿನಿಗೆ ಮಾತಾಡ್ತಾ ಇದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಮಾರಣ್ಣ ಅವರು ಯಾವತ್ತು ಕಾಟಾಚಾರದ ರೈತರ ಸಭೆ ಮಾಡಲಿಲ್ಲ. ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವು, ನಮಗೆ ನಾಳೆ ಯಾರು ಅಬ್ಜೆಕ್ಷನ್ನೇ ಕೇಳದೆ ಇರತಕ್ಕಂಥ ರೈತರನ್ನ ಇಲ್ಲ ಭೂಮಿ ಕೊಟ್ಬಿಡ್ತೀವಿ ಅಂತ ಮೊದಲೇ ಹೇಳ್ತಕ್ಕಂಥ ಒಂದು ವರ್ಗನ ಕರೆದು ಕೂರಿಸ್ಕೊಂಡು ಕರೆದಿದ್ವು. ನಾವು ಒಂದು ರೈತರ ಜೊತೆ ಕೂತು ಸಮಾಲೋಚನೆ ಮಾಡಿದ್ವು ಅಂತಕ್ಕಂಥದ್ದು ಹೊರನೋಟಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ವಿ ರಾಜ್ಯ ಸರ್ಕಾರ. ಒಂದು ಕಾಟಾಚಾರದ ಮೀಟಿಂಗ್ ಮೊನ್ನೆ ಮಾಡಿದ್ರು, ನಾವು ನೋಡಿದ್ವಿ. ನೀವೇ ಎಲ್ಲ ಬೆಂಗಳೂರು ಮೀಡಿಯಾ ಹೋಗಿ ಕ್ಯಾಪ್ಚರ್ ಮಾಡಿದ್ರಿ. ಆದ್ರೆ ಕುಮಾರಣ್ಣ ಏನ್ ಮಾಡಿದ್ರು, ಯಾರು ಬಂದ್ರು ಸ್ವಾಗತ. ಇವರು ನಮ್ಮ ಪಕ್ಷದ ರೈತರಲ್ಲ, ಇವರು ಅನ್ಯ ಪಕ್ಷದ ರೈತರು, ಅವ್ರು ಯಾವತ್ತೂ ಆಲೋಚನೆ ಮಾಡಲಿಲ್ಲ. 3ನೇ ಸಭೆಯಲ್ಲಿ ಒಂದು ಹೆಣ್ಣು ಮಗಳು ಕುಮಾರಣ್ಣಂಗೆ ಒಂದು ಮಾತು ಹೇಳ್ತದೆ. ಇವತ್ತು ಕುಮಾರಣ್ಣ ಹೇಳದಂತ ಮಾತನ್ನ ಇಲ್ಲಿ ಒಂದು ರೈತರು ಎಂಡಾರ್ಸ್ ಮಾಡ್ತಾರೆ ಆ ಟಾಪಿಕ್ ನ. ಮತ್ತೆ ಸತ್ಯ ಅನ್ನೋದಕ್ಕೆ, ಇದು ಕುಮಾರಣ್ಣ ಹೇಳಿದ ಸತ್ಯ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾರೆ ಆ ವಿಚಾರನ. 3ನೇ ಮೀಟಿಂಗ್ ಅಲ್ಲಿ ಒಂದು ರೈತ ಹೆಣ್ಮಗಳು, ಒಂದು ರೈತ ಮಹಿಳೆ ಬೇಡ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿ ಅಂತಕ್ಕಂಥದ್ದು ಭಾವನಾತ್ಮಕವಾಗಿ ಆ ಹೆಣ್ಮಗಳು ಅಳಿಲಿನ ತೋಡ್ಕೊಂಡಾಗ ಮಾನ್ಯ ಕುಮಾರಣ್ಣ ಅವ್ರು ಕೈ ಬಿಡ್ತಾರೆ. ಇಲ್ಲಿ ಆ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇವ್ರೇನು 87% ಸಾಲ ತಗೋತಾ ಇದ್ದಾರೆ. ಕುಮಾರಣ್ಣ ಅವ್ರೇನು ₹1 ಗೌರ್ಮೆಂಟ್ ಮೇಲೆ ಹೊರೆ ಆಗ್ತಾ ಇರಲಿಲ್ಲ. ಅವತ್ತು ₹1 ಸಾಲ ತಗೋತಾ ಇರಲಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದ್ಮೇಲೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಣ್ಣ ಅವರು. ಬೇಕು ಅಂದಿದ್ರೆ ಯಾಕೆ ಮುಂದುವರಿಸಬಾರ್ದಾಗಿತ್ತ? ಮುಂದುವರಿಸಿರೋರಲ್ವಾ ಬೇಕು ಅಂದಿದ್ರೆ. ಜನ ಬೇಡ ಅಂದಮೇಲೆ, ರೈತರು ಬೇಡ ಅಂದಮೇಲೆ, ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂತ ನೀಚ ವ್ಯಕ್ತಿತ್ವ ಕುಮಾರಣ್ಣಂದಲ್ಲ. ಅರ್ಥ ಮಾಡ್ಕೊಬಿಡಿ. ಈ ಪಕ್ಷ ಹುಟ್ಟಿರೋದು ರೈತರಿಗೋಸ್ಕರ, ಈ ಪಕ್ಷ ಉಸಿರಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ. ಈ ಪಕ್ಷ ಕೊನೆ ಉಸಿರಿರೋವರೆಗೂ ರೈತರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆಯ್ತಪ್ಪ, ಅದೇನೋ ರೆಡ್ ಝೋನ್ ಮಾಡ್ಬಿಟ್ರು ಕುಮಾರಣ್ಣ ಅವರು ಅಂತಾರಲ್ಲ. ಈಗ ಅಲ್ಲಿ ದೇವನಹಳ್ಳಿ ಭಾಗದಲ್ಲಿ ಚನ್ನರಾಯಪಟ್ಟಣ ಹೋಬಳಿ ಎಷ್ಟು ವರ್ಷ ನಡೀತು ಅಕ್ವಿಸಿಷನ್ ನ ಕೈ ಬಿಡೋದಕ್ಕೆ. ಹಿಂದಿತ್ತಂತ ಮುಖ್ಯಮಂತ್ರಿಗಳು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಡಿಕ್ಲೇರ್ ಮಾಡಿದ್ರಲ್ಲ. ಈಗ ಸರ್ಕಾರನೇ ಮಾಡದಂತ ರೆಡ್ ಝೋನ್ ನ ಸರ್ಕಾರನೇ ವಾಪಸ್ ತಗೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ರೈತರಿಗೆ ಆಗಿರ್ತಕ್ಕಂಥ ನೋವಾದ್ರು ಏನದ್ರಿಂದ? ಸುಮ್ನೆ ನೋಡೋಣ, ದಾರಿ ತಪ್ಸದ್ ಬೇಡ, ಕುಮಾರಣ್ಣನ್ ಕನ್ಸಿನ ಕೂಸು ಅಂತ ನಮ್ ತಲೆ ಮೇಲೆ ಇವ್ರ ಪಾಪದ ಹೊರೆಯನ್ನ ನಮ್ ತಲೆ ಮೇಲೆ, ನಮ್ ಭಾರ ನಮ್ ತಲೆ ಮೇಲೆ ಹಾಕದ್ ಬೇಡ. ಇವರು ನಾವು ತಗೊಳಕ್ ರೆಡಿ ಇಲ್ಲ. ಅವತ್ ಕುಮಾರಣ್ಣ ಅವ್ರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಾಗ ವಿರೋಧಿಸಿದವ್ರು ಯಾರಪ್ಪ? ಮತ್ತೆ ಇದೇ ಕಾಂಗ್ರೆಸ್ನವ್ರು ವಿರೋಧಿಸ್ತಾರಲ್ವಾ? ಏನ್ ನಿಮಗೆ ಎದುರೋಗಿ ಈ ಪ್ರಾಜೆಕ್ಟ್ ಬಿಟ್ರಾ? ಅಥವಾ ಇರ್ತಕ್ಕಂಥ ವಾಸ್ತವಾಂಶ ಅರ್ಥ ಮಾಡ್ಕೊಂಡು ರೈತ ಹೆಣ್ಮಕ್ಳು, ರೈತ ಮುಖಂಡರು
ಹಿರಿಯಕರು ಬಂದು ಹೇಳದಂತ ಸಂದರ್ಭದಲ್ಲಿ ತಲೆಬಾಗಿ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡ್ಕೊಂಡಿದ್ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇಟ್ಕೊಂಡು ನಾವೇನ್ ರಾಜಕಾರಣ ಮಾಡಬೇಕಾಗಿಲ್ಲ. ರಾಜಕಾರಣ ಮಾಡೋದಕ್ಕೆ ನೂರಾರು ಸುದ್ದಿಗಳು ನೀವು ಕೊಟ್ಟಿದ್ದೀರಿ. ನಮಗೆ ಹಲವಾರು ವಿಚಾರಗಳಿದೆ, ರಾಜಕಾರಣ ಮಾಡ್ತೀವಿ. ಇದನ್ನ ಇಟ್ಕೊಂಡು ಮಾಡಬೇಕಾಗಿಲ್ಲ. ಉಳಿಸಿ ರೈತರನ್ನ, ಪುಣ್ಯ ಬರ್ತದೆ. ಯಾಕೆ ಬಿದಿಪಾಲ್ ಮಾಡ್ತೀರಿ? ಎಲ್ಲೋಯ್ತಾರೆ ಮಕ್ಕಳು ಮರಿ? ಎಲ್ಲೋಯ್ತಾರೆ ವಯಸ್ಸಾದವರು? ಎಲ್ಲೋಯ್ತಾರೆ ಗುತ್ತಿಗೆಗೆ ಜಮೀನ್ ತಗೊಂಡು ಹಸ ಸಾಕೊಂಡಿರೋರು?